ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 5ನೇ ತರಗತಿ ಕನ್ನಡದಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಪ್ರಶ್ನೆ 1, ಒಟ್ಟಿಗೆ ಬಾಳುವ ಆನಂದ ಪಾಠದ ಮುಖ್ಯ ಆಶಯ ಯಾವುದು? ಆಯ್ಕೆಗಳು: ಒಗ್ಗಟ್ಟು, ಏಕಾಂತ, ಸೋಮಾರಿತನ ಹಾಗೂ ವೈಮನಸ್ಸು. ಪ್ರಶ್ನೆ 2, ನದಿಯ ಅಳಲು ಪಾಠದಲ್ಲಿ ಮುಖ್ಯವಾಗಿ ಯಾರ ಅಳಲನ್ನು ವ್ಯಕ್ತಪಡಿಸಲಾಗಿದೆ? ಆಯ್ಕೆಗಳು: ಮರದ, ನದಿಯ, ಹಕ್ಕಿಯ ಅಥವಾ ಬೆಟ್ಟದ. ಪ್ರಶ್ನೆ 3, ಪ್ರಾಮಾಣಿಕತೆ ಪೂರಕ ಪಾಠವು ಯಾವ ಮೌಲ್ಯವನ್ನು ಮುಖ್ಯವಾಗಿ ತಿಳಿಸುತ್ತದೆ? ಆಯ್ಕೆಗಳು: ಪ್ರಾಮಾಣಿಕತೆ, ಅಸೂಯೆ, ಕೋಪ, ಅಹಂಕಾರ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 4, ಒಟ್ಟಿಗೆ ಪದವನ್ನು ಬಳಸಿ ಒಂದು ಸ್ವಂತ ವಾಕ್ಯ ಬರೆಯಿರಿ. ಒಟ್ಟಿಗೆ ಅನ್ನೋ ಪದವನ್ನು ಬಳಕೆ ಮಾಡಿಕೊಂಡು ನಿಮ್ಮದೇ ಆದಂತಹ ಸ್ವಂತ ವಾಕ್ಯದಲ್ಲಿ ಒಂದು ಸೆಂಟೆನ್ಸ್ ಮಾಡಬೇಕು ಮಕ್ಕಳ. ಪ್ರಶ್ನೆ 5, ನದಿ ಪದವನ್ನು ಬಳಸಿ ಒಂದು ಸ್ವಂತ ವಾಕ್ಯವನ್ನು ಬರೆಯಿರಿ. ಇಲ್ಲೂ ಸಹ ನದಿ ಅನ್ನೋ ಪದವನ್ನು ಉಪಯೋಗ ಮಾಡಿಕೊಂಡು ಒಂದು ವಾಕ್ಯ ರಚನೆ ಮಾಡಬೇಕಾಗತ್ತೆ. ಪ್ರಶ್ನೆ 6, ಪ್ರಾಮಾಣಿಕತೆ ಪದದ ಅರ್ಥವನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ನೆಕ್ಸ್ಟ್ ಹೆಡಿಂಗಲ್ಲಿ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 7, ಒಟ್ಟಿಗೆ ಬಾಳುವ ಆನಂದ ಪಾಠದಿಂದ ನೀವು ತಿಳಿದ ಒಂದು ಸಂದೇಶವನ್ನು ಬರೆಯಿರಿ. ಪ್ರಶ್ನೆ 8, ನದಿಯ ಅಳಲು ಪಾಠದ ಮುಖ್ಯ ಆಶಯವನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. ಪ್ರಶ್ನೆ 9, ಗಿಡ ಮರ ಪಾಠದಲ್ಲಿ ಗಿಡ ಮರಗಳ ಕುರಿತು ತಿಳಿಯುವ ಒಂದು ಅಂಶವನ್ನು ಬರೆಯಿರಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, 2 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 10, ಗಿಡ ಮರ ಪಾಠದ ಆಶಯವನ್ನು 2 ವಾಕ್ಯಗಳಲ್ಲಿ ಬರೆಯಿರಿ. ಪ್ರಶ್ನೆ 11, ಪ್ರಾಮಾಣಿಕತೆ ಪಾಠದಿಂದ ನೀವು ಕಲಿತ 2 ಮೌಲ್ಯಗಳನ್ನು ಬರೆಯಿರಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಚಿಕ್ಕ ಅಭಿವ್ಯಕ್ತಿ. ಪ್ರಶ್ನೆ 12ರಲ್ಲಿ ಒಗ್ಗಟ್ಟಿನಿಂದ ಬಾಳುವುದು ಏಕೆ ಮುಖ್ಯ 2 ವಾಕ್ಯಗಳಲ್ಲಿ ಬರೆಯಿರಿ. ಮಕ್ಕಳ, ಇಲ್ಲಿಗೆ 5ನೇ ತರಗತಿ ಕನ್ನಡದಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.